ಹಲೋ ಟ್ರೇನೀಸ್, ಇವತ್ತು ನಾವು ಲಿಸ್ನಿಂಗ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್ ಈ ಸೆಷನ್ ನಂತರ ನೀವು ಏನು ಕಲಿತೀರಾ ಅಂತ ನೋಡೋಣ. ಲಿಸ್ನಿಂಗ್ ಮತ್ತು ಆಕ್ಟಿವ್ ಲಿಸ್ನಿಂಗ್ ನ ಡಿಫೈನ್ ಮಾಡೋದು, ಲಿಸ್ನಿಂಗ್ ನ ಪ್ರಾಮುಖ್ಯತೆ ವಿವರಿಸೋದು, ನಾನ್ ವರ್ಬಲ್ ಕಮ್ಯುನಿಕೇಶನ್ ನಲ್ಲಿ ಪಾಸ್ಚರ್ ಮತ್ತು ಜೆಸ್ಚರ್ ನ ಪ್ರಾಮುಖ್ಯತೆ ವಿವರಿಸೋದು. ಬನ್ನಿ ಆರಂಭಿಸೋಣ. ಲಿಸನಿಂಗ್ ಲಿಸನಿಂಗ್ ಅಂದ್ರೆ ಇನ್ಸ್ಟ್ರಕ್ಟರ್ ಹೇಳಿದ ವಿಷಯವನ್ನು ಕೇಳಿ ಅದನ್ನು ಮನ್ಸಲ್ಲಿ ದೃಢವಾಗಿ ಇಟ್ಕೊಳ್ಳೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು. ಟ್ರೈನಿ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸರಿಯಾದ ಆನ್ಸರ್ಸ್ ಹೇಳ್ಬೇಕು. ಅಕಾರ್ಡಿಂಗ್ ಟು 1994, ಲಿಸನಿಂಗ್ಗೆ ಒಂದು ಒಳ್ಳೆ ಎಫೆಕ್ಟ್ ಇದೆ. ಅದು ಬೇರೆಯವರಿಗೆ ಕೇಳೋ ತರ ಮಾಡತ್ತೆ, ಗಮನಿಸೋ ತರ ಮಾಡತ್ತೆ, ಫೀಲ್ ಆಗೋ ತರ ಮಾಡತ್ತೆ, ಅವನಿಗೆ ಒಂದು ರೆಸ್ಪೆಕ್ಟ್ ಕೊಡತ್ತೆ. ಒಬ್ರು ಮಾತಾಡುವಾಗ ಇನ್ನೊಬ್ರು ಕೇಳೋದು ಯಾವತ್ತೂ ಒಳ್ಳೆ ವಿಷಯನೇ. ನಾವು ಗಮನವಿಟ್ಟು ಕೇಳ್ತಾ ಇರುವಾಗ ನಮ್ ರಿಲೇಶನ್ಶಿಪ್ ಕೂಡ ಸ್ಟ್ರಾಂಗ್ ಆಗ್ಬಿಡತ್ತೆ. ಚೆನ್ನಾಗಿ ಕೇಳುವಾಗ ಹೇಳ್ತಾ ಇರುವಂತ ಪಾಠ ನಮಗೆ ಚೆನ್ನಾಗಿ ಅರ್ಥವಾಗತ್ತೆ. ಆಮೇಲೆ ಬೇರೆಯವ್ರಿಗೆ ಕೂಡ ನೀವೊಂದು ಒಳ್ಳೆಯ ಎಕ್ಸಾಂಪಲ್ ಆಗಿ ಇರ್ತೀರಾ. ಕೇಳೋದು ಮತ್ತು ಕಲ್ತ್ಕೊಳ್ಳೋದಕ್ಕೆ ಮೂಲ ಮಾತಾಡೋದಕ್ಕಿಂತ ಲಾಭವಾಗಿರತ್ತೆ. ಒಬ್ರು ಮಾತಾಡುವಾಗ ನಾವು ಕೇಳೋದ್ರಿಂದ ಸೊಸೈಟಿಯಲ್ಲಿ ನಮಗೆ ಮರ್ಯಾದೆ ಸಿಗುತ್ತೆ. ನಾವು ಸಕ್ಸಸ್ ಆಗೋಕೆ ಇದೊಂದು ಪ್ಲಸ್ ಪಾಯಿಂಟ್ ಆಗತ್ತೆ. ರಿಸರ್ಚ್ ಅಲ್ಲಿ ಗೊತ್ತಾದ ವಿಷಯ ಏನಂದ್ರೆ ಕೇಳೋದು ಒಂದು ಒಳ್ಳೆಯ ಸ್ಕಿಲ್ ಆಗತ್ತೆ. ಅದು ನಮಗೆ ಡೆವಲಪ್ ಆಗೋಕೆ ಹೆಲ್ಪ್ ಆಗತ್ತೆ. ಆಕ್ಟಿವ್ ಲಿಸನಿಂಗ್ ಇಂದ ನಿಮಗೆ ಚೆನ್ನಾಗಿ ಅರ್ಥವಾಗತ್ತೆ. ಒಂದು ವಿಷಯವನ್ನ ನಾವು ಚೆನ್ನಾಗಿ ಹೇಳ್ತಾ ಇರುವಾಗ ಅದ್ರ ಬಗ್ಗೆ ನೀವು ಕೂಡ ಯೋಚನೆ ಮಾಡೋದು ಶುರು ಮಾಡ್ತೀರಾ. ಇದರಲ್ಲಿ ನೀವು ವಿಷಯಗಳನ್ನ ಅರ್ಥ ಮಾಡ್ಕೋತೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅದನ್ನ ಫೀಲ್ ಆಗ್ತೀರಾ. ಆಮೇಲೆ ಇದರಲ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಟೋನ್, ವಾಲ್ಯೂಮ್, ರಿದಮ್ ಕೂಡ ಇರತ್ತೆ. ಸಾಧಾರಣವಾಗಿ ಹೇಳುವಂತ ಮೆಸೇಜ್ ಅದಕ್ಕೊಂದು ಕಂಪ್ಲೀಟ್ ಮೀನಿಂಗ್ ಇಲ್ಲದೇ ಇರ್ಬೋದು. ಒಂದು ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅದಕ್ಕೊಂದು ಸರಿಯಾದ ಸಂದರ್ಭ ಬೇಕು. ಅಂದ್ರೆ ಬಾರ್ಡರ್ ಕಾಂಟೆಕ್ಸ್ಟ್, ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಆಮೇಲೆ ಮೆಸೇಜ್ ಹೇಗೆ ಕೊಡ್ತೀರಾ, ಇದೆಲ್ಲದ್ರ ಮೇಲೆ ನಾವು ಫೋಕಸ್ ಮಾಡ್ಬೇಕು. ಯಾಕಂದ್ರೆ ಈ ಫ್ಯಾಕ್ಟರ್ಸ್ ಈ ವರ್ಬಲ್ ಮೆಸೇಜ್ ನಲ್ಲಿ ತುಂಬಾ ಎಫೆಕ್ಟಿವ್ ಆಗಿರತ್ತೆ. AAA ಲಿಸನಿಂಗ್. ಗುಡ್ ಲಿಸನಿಂಗ್ ಅನ್ನೋದು 3 ಬೇಸಿಕ್ ಸ್ಕಿಲ್ ಅಲ್ಲಿ ಬಿಲ್ಡ್ ಆಗಿರತ್ತೆ: ಆಟಿಟ್ಯೂಡ್, ಅಟೆನ್ಷನ್, ಆಮೇಲೆ ಅಡ್ಜಸ್ಟ್ಮೆಂಟ್. ಈ ಮೂರನ್ನು ನೋಡಿದ್ರೆ AAA ಲಿಸನಿಂಗ್ ನಲ್ಲಿ ಒಂದು ಸ್ಕಿಲ್ ಆಗಿರತ್ತೆ ಆಟಿಟ್ಯೂಡ್. ಒಬ್ರು ಹೇಳಿಕೊಡುವಾಗ ಅವರ ಮುಖ ನೋಡಿ ನಾವು ಗಮನವಾಗಿ ಕೇಳ್ಬೇಕು. ಇದು ನಿಮ್ ಓಪನ್ ಮೈಂಡ್ ನ ಇನ್ನೂ ಇಂಪ್ರೂವ್ ಮಾಡತ್ತೆ. ಆಮೇಲೆ ಕೇಳುವವನು ಹೇಳುವರ ಮೆಸೇಜ್ನ ಚೆನ್ನಾಗಿ ರೆಕಾರ್ಡ್ ಮಾಡ್ಕೋತಾನೆ. ಅದನ್ನೆಲ್ಲ ಇವ್ನು ಯೂಸ್ ಮಾಡ್ಕೊಳಕ್ಕೆ ಸಹಾಯವಾಗತ್ತೆ. ಅಟೆನ್ಷನ್. ಒಂದು ಟೀಚರ್ ಪಾಠ ಹೇಳ್ತಾ ಇರುವಾಗ ಅದನ್ನು ಗಮನವಿಟ್ಟು ಕೇಳೋದು ತುಂಬಾನೇ ಮುಖ್ಯವಾದದ್ದು. ನೀವು ಗಮನವಿಟ್ಟು ಕೇಳ್ತಾ ಇರುವಾಗ ಅವ್ರು ಹೇಳುವಂತ ಮಾತುಗಳೆಲ್ಲ ಮನ್ಸಲ್ಲಿ ದೃಢವಾಗಿ ಇರತ್ತೆ. ನಿಮ್ ಬ್ರೈನ್ ನಲ್ಲಿ ಅದು ಹೋಗಿ ಸೇರಿದ ನಂತರ ಹಲವಾರು ಐಡಿಯಾಸ್ನ ಕೊಡತ್ತೆ. ಅಡ್ಜಸ್ಟ್ಮೆಂಟ್. ನಿಮ್ ಕೇಳುವಂತ ಕೆಪಾಸಿಟಿನ ಅವ್ರು ಅಡಾಪ್ಟ್ ಮಾಡಿ ನಿಮಗಿಷ್ಟವಾದ ವಿಷಯವನ್ನು ಚೆನ್ನಾಗಿ ಕೇಳ್ಬೇಕು. ಅದು ನಿಮಗೆ ಯೂಸ್ಫುಲ್ ಆಗಿರತ್ತೆ. ಅದು ಹೇಳೋದು ಕೂಡ ಆಗ್ಬೋದು, ಬರೆಯೋದು ಕೂಡ ಆಗ್ಬೋದು. ಇದ್ರ ವಿಷಯದಿಂದ ಟ್ರೈನೀಸ್ಗೆ ಸ್ವಲ್ಪ ಕನ್ಫ್ಯೂಸ್ ಆದ್ರೆ ಅವರಿಗೆ ಬರುವಂತ ಕ್ವಶನ್ಸ್ನ ಕೇಳ್ಕೊಂಡು ಆನ್ಸರ್ಸ್ ಪಡೆಯೋದಕ್ಕೆ ಹೆಲ್ಪ್ ಆಗತ್ತೆ. ಇದೆಲ್ಲ ಚೆನ್ನಾಗಿ ಫಾಲೋ ಆಗ್ಬೇಕು. ಟಿಪ್ಸ್ ಫಾರ್ ಆಕ್ಟಿವ್ ಲಿಸನಿಂಗ್. ಸರಿಯಾಗಿ ಕೇಳ್ಬೇಕು ಅಂದ್ರೆ ಸ್ಪೀಕರ್ನ ಮುಂಚೆ ನೀವು ಇರ್ಬೇಕಾಗತ್ತೆ. ನಿಮ್ ಬಾಡಿ ಲ್ಯಾಂಗ್ವೇಜ್ ನೋಡ್ಕೊಂಡು ನಿಮಗೆ ಎಷ್ಟರ ಮಟ್ಟಿಗೆ ಇಂಟ್ರೆಸ್ಟೆಡ್ ಆಗಿದ್ರಿ ಅಂತ ತಿಳ್ಕೊಬೇಕು. ಸ್ಟ್ರೈಟ್ ಆಗಿ ಕೂತ್ಕೋಬೇಕು ಅಥವಾ ಮುಂದೆ ಬಂದು ಕೂತ್ಕೋಬೇಕು. ಅಂದ್ರೆ ಅವ್ರು ಹೇಳೋದು ನೀವು ಕೇಳ್ತಾ ಇದ್ರಿ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ. ನೀವಿಬ್ಬರು ಕಂಫರ್ಟ್ ಲೆವೆಲ್ ಅಲ್ಲಿ ಇದ್ದೀರಿ ಅಂತ ನೋಡ್ಕೋಬೇಕು. ಒಬ್ರ ಮುಖವನ್ನು ನಿಮ್ಮಿಂದ ನೋಡಕ್ ಆಗ್ತಾ ಇಲ್ಲ ಅಂದ್ರೆ ಅದು ನಿಮಗೆ ಆ ಸಬ್ಜೆಕ್ಟ್ ನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಕ್ಲಿಯರ್ ಆಗಿ ತೋರಿಸ್ಬಿಡತ್ತೆ. ಅಥವಾ ಹೊರಗಿನ ಕೆಲವು ವಿಷಯಗಳಿಂದ ನಿಮಗೆ ಡಿಸ್ಟ್ರಾಕ್ಷನ್ ಆಗ್ಬೋದು. ಎಕ್ಸಾಂಪಲ್ ಟಿವಿ ಅಂಡ್ ಮೊಬೈಲ್, ಅದು ನೀವು ಆಫ್ ಮಾಡ್ಬೋದು. ಆಮೇಲೆ ನಿಮ್ ಪಕ್ಕದಲ್ಲಿ ಯಾವ್ದಾದ್ರು ಮ್ಯಾಗಝಿನ್ ಇದ್ರೆ ಅದನ್ನ ದೂರ ಇಟ್ಬಿಡಿ. ಒಂದ್ ವೇಳೆ ನೀವ್ ಅದನ್ನ ಓದ್ತಾ ಇರ್ಬೋದು, ಆದ್ರೆ ಹೇಳಿದ್ದು ಕೇಳ್ಬೇಕಂದ್ರೆ ಇದೆಲ್ಲ ಬದಿಯಲ್ಲಿರ್ಬಾರ್ದು. ಅವ್ರು ಹೇಳಿದ್ದು ನೀವು ಕ್ಲಿಯರ್ ಆಗಿ ಕೇಳ್ಬೇಕು ಅಂದ್ರೆ ಅದಕ್ಕೆ ನಿಮ್ ಬಾಡಿ ಲ್ಯಾಂಗ್ವೇಜ್ ಹೆಲ್ಪ್ ಮಾಡತ್ತೆ. ಫಾರ್ ಎಕ್ಸಾಂಪಲ್ ಹೇಳಿಕೊಡ್ತಾ ಇರುವಾಗ ಹಾಗಾ, ಆಮೇಲೆ, ಅಥವಾ ಏನಾಯ್ತು, ಈ ತರ ಎಲ್ಲ ಕೇಳ್ಬೇಕು. ಆಗ್ಲೇ ನೀವೆಲ್ಲ ಗಮನಿಸ್ತಾ ಇದ್ರಿ ಅಂತ ಅವ್ರಿಗೆ ಗೊತ್ತಾಗತ್ತೆ. ಟೀಚರ್ ಏನ್ ಹೇಳಿದ್ರು ಅದು ನೀವು ಗಮನವಿಟ್ಟು ಕೇಳ್ಬೇಕು. ಅವ್ರು ಹೇಳ್ತಾ ಇರುವಾಗ ನಿಮ್ ಗಮನವೆಲ್ಲ ಎಲ್ಲಿ ಬೇರೆ ಕಡೆ ಇರಬಾರದು. ಮನಸ್ಸಲ್ಲಿ ಬೇರೆ ವಿಷಯ ಓಡ್ಲೇಬಾರದು. ನಿಮ್ ಮನಸ್ಸು ಬೇರೆ ವಿಷಯದಲ್ಲಿ ಓಡ್ತಾ ಇದ್ದಂಗಾದ್ರೆ ಅದನ್ನ ಡೈವರ್ಟ್ ಮಾಡಿ ಟೀಚರ್ ಏನ್ ಹೇಳ್ತಾರೋ ಅದನ್ನೇ ಗಮನಿಸ್ಬೇಕು. ಕಾನ್ವರ್ಸೇಷನ್ ಕಂಟಿನ್ಯೂ ಆಗಿರ್ಬೇಕು. ಓಪನ್ ಮೈಂಡೆಡ್ ಆಗಿರ್ಬೇಕು. ಹೇಳಿಕೊಡ್ತಾ ಇರುವವರ ವಿಷಯದಲ್ಲಿ ನಮಗೆ ಮನ್ಸಲ್ಲಿ ತಪ್ಪಾಗಿರ್ಬಾರದು. ಅವ್ರು ಹೇಳಿಕೊಡೋದ್ರಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಡೌಟ್ಸ್ ಇದ್ರೆ ಕ್ವಶನ್ಸ್ ಮಾಡ್ತಾನೆ ಇರ್ಬೇಕು. ಅವ್ರ ಜೊತೆ ನೇರವಾಗಿ ಮಾತಾಡಿ. ಆದ್ರೆ ಟೀಚರ್ ಮಾತಾಡುವಾಗ ಅವರನ್ನು ಪೂರ್ತಿಯಾಗಿ ಮಾತಾಡೋಕೆ ಬಿಟ್ಟು ಆಮೇಲೆ ನೀವು ಮಾತಾಡಿ. ಅವ್ರು ಮಾತಾಡುವಾಗ ಮಧ್ಯದಲ್ಲಿ ನೀವು ಇಂಟರಪ್ಟ್ ಮಾಡಬಾರ್ದು. ನೀವೊಂದು ಕ್ವಶನ್ ಕೇಳಿ ಅದನ್ನು ಟೀಚರ್ ಕ್ಲಿಯರ್ ಮಾಡಿದಾಗ ನಿಮಗೆ ಅರ್ಥ ಆಯ್ತು ಅಂತ ಟೀಚರ್ಗೆ ಅರ್ಥ ಆಗೋ ತರ ಮಾಡಿ. ಆಗ್ಲೇ ನಿಮಗೆ ಸರಿಯಾಗಿ ಅರ್ಥ ಆಯ್ತು ಅಂತ ಟೀಚರ್ಗೆ ಕೂಡ ಅರ್ಥ ಆಗತ್ತೆ. ಅವರನ್ನು ಯಾವತ್ತೂ ಪೂರ್ತಿಯಾಗಿ ಮಾತಾಡೋಕೆ ಬಿಡಿ. ಅದು ನಿಮಗೆ ಕಂಪ್ಲೇಂಟ್ ಆಗಿರ್ಬೋದು ಅಥವಾ ಬೇರೆ ವಿಷಯ ಕೂಡ ಆಗಿರ್ಬೋದು. ಟೀಚರ್ ಮಾತಾಡ್ತಾ ಇರುವಾಗ ನೀವೆಲ್ಲರೂ ಸೈಲೆಂಟ್ ಆಗಿ ಅದು ಕೇಳ್ಕೋಬೇಕು.
ಆಮೇಲೆ ಬೇಕಾದ್ರೆ ನೀವು ಕ್ವಶನ್ಸ್ನ ಕೂಡ ಕೇಳ್ಬೋದು. ನ್ಯಾಯವಾಗಿ ಇರ್ಬೇಕು, ಧೈರ್ಯ ತುಂಬಾ ಅಗತ್ಯ. ಟೀಚರ್ ಪರ್ಮಿಷನ್ ಕೊಡುವಷ್ಟವರೆಗೆ ನಿಮ್ ಫೀಡ್ಬ್ಯಾಕ್ನ ಅವ್ರಿಗೆ ಕೊಡಬಾರ್ದು. ಅವ್ರು ಕಲಿಸ್ಕೊಡ್ತಿದ್ದಕ್ಕೆ ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಅವರ ಮಾತು ಕೇಳುವಷ್ಟವರೆಗೆ ನೀವು ವೆಯ್ಟ್ ಮಾಡ್ಬೇಕು. ಗೆಸ್ಚರ್ ಮಾತಾಡುವಾಗ ನಿಮ್ ಬಾಡಿ ಮೂವ್ಮೆಂಟಿಂದ ನೀವೊಂದು ವಿಷಯವನ್ನು ಅರ್ಥ ಮಾಡಿಸುವಾಗ ಅದು ಮನಸ್ಸಲ್ಲಿ ಡೀಪ್ ಆಗಿ ಹೋಗ್ಬಿಡತ್ತೆ. ಟ್ರೈನೀಸ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತ ಮಾತಾಡುವಾಗ ಟೀಚರ್ ಅವರ ಫೇಶಿಯಲ್ ಎಕ್ಸ್‌ಪ್ರೆಷನ್ಸ್ ಚೇಂಜ್ ಮಾಡ್ಬೋದು. ತಲೆ ಆಡಿಸ್ಬೋದು, ಕೈ ಆಡಿಸ್ಬೋದು, ಅಥವಾ ಒಳ್ಳೆ ಎಕ್ಸ್‌ಪ್ರೆಷನ್ಸ್ ಕೂಡ ಕೊಡ್ಬೋದು. ಇದೆಲ್ಲ ತುಂಬಾ ಮುಖ್ಯವಾದದ್ದು. ಆದ್ರೆ ನೀವು ಮಾಡುವಂತ ವಿಷಯಗಳು ಯಾರನ್ನೂ ಬೇಜಾರು ಪಡಿಸಬಾರದು. ಆದ್ರಿಂದ ನೀವು ಸ್ವಲ್ಪ ಜಾಗೃತಿಯಾಗಿ ಇರೋದು ಒಳ್ಳೇದು. ಪೋಸ್ಚರ್ ಕಲಿಸ್ಕೊಡುವಾಗ ನೀವು ಯಾವತ್ತೂ ಕ್ಲಾಸಿಗೆ ಎದುರಲ್ಲಿರೋದು ಒಳ್ಳೇದು. ಸ್ಟೂಡೆಂಟ್ಸ್ ಕಲಿಯುವ ತರ ನೀವು ಹೇಳ್ಕೊಡ್ಬೇಕು. ಯಾವತ್ತೂ ಬೆನ್ನು ತೋರಿಸ್ತಾ ನೀವು ನಿಂತ್ಕೋಬಾರದು. ಯಾವಾಗ್ಲೂ ಒಂದೇ ವಿಷಯವನ್ನು ಮಾತಾಡ್ತಾ ಇರಬಾರದು. ಸ್ಟೂಡೆಂಟ್ಸ್ನ ನಗಾಡಿಸಬಾರದು. ಅದೇ ಸಮಯದಲ್ಲಿ ಟ್ರೈನೀಸ್ ನಿಮ್ಮ ಹತ್ರ ನಗಾಡ್ತಾನೆ ಎಲ್ಲವನ್ನು ಕಲಿಬೇಕು. ಸರಿ, ಈ ವಿಡಿಯೋದಲ್ಲಿ ನಾವು ಏನೆಲ್ಲ ಕಲ್ತೀವಿ ಅಂತ ಹೋಗಿ ನೋಡೋಣ. ಒಬ್ರು ನಮ್ಮ ಹತ್ರ ಮಾತಾಡ್ತಾ ಇರುವಾಗ ಅದನ್ನ ಕೇಳೋದು ಇದೆಯಲ್ವಾ, ಅದು ಮನ್ಸಲ್ಲಿ ತುಂಬಾ ಡೀಪ್ ಆಗಿ ಹೋಗಿ ಸೇರ್ಕೊಳತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಗ್ಗಟ್ಟು ಇರ್ಬೇಕು. ಇದು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ನ ಎಂಕರೇಜ್ ಮಾಡತ್ತೆ. ಒಬ್ರು ಮಾತಾಡ್ತಾ ಇರುವಾಗ ಅದನ್ನ ನಾವು ಗಮನವಿಟ್ಟು ಕೇಳ್ಬೇಕು. ನೀವು ಕೇಳ್ತಾ ಇದ್ದೀರಿ ಅಂತ ಅವ್ರಿಗೆ ಕೂಡ ಗೊತ್ತಾಗ್ಬೇಕು. ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.